ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಅಪ್ಪಾಜಿ ಬಂದಿದ್ದರು ನಮ್ಮ ಅಪ್ಪ ಮನೆಗೆ. ಸೊ ಅಲ್ಲಿ ಹೋಗಿದ್ದೆ ನಾನು ಕೂಡ. ನಮ್ಮ ತಾತನ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು, ಹಾಗೆಯೇ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಅಪ್ಪನೂ ಮತ್ತು ನಮ್ಮ ತಾತ ಇಬ್ಬರು ಮಾತಾಡ್ತಾಯಿದ್ರು ಆ ಕೆಲಸದ ಬಗ್ಗೆಯಲ್ಲಿ. ಹಾಗೆಯೇ ಹೀಗೆ ಮಾತಾಡ್ತಾ ನಮ್ಮ ತಾತಂದು ಬ್ಯಾಗಲ್ಲಿ ಜಿಪ್ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಪಪ್ಪ ಸರಿ ಮಾಡಿಕೊಡ್ತಾಯಿದ್ರು. ಸೊ ಆಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹೀಗೆ ನಮ್ಮ ಅಪ್ಪಾಜಿ, ನಮ್ಮಪ್ಪ, ನಮ್ಮಮ್ಮ ಹಾಗೆಯೇ ನನ್ನ ತಮ್ಮನ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಕೂಡ ಇನ್ನೇನು ಮನೆಗೆ ಹೊರಡೋಣ ಅಂತ ಅನ್ಕೋತಾ ಇದ್ದೆ. ಇನ್ನೇನು ನಮ್ಮ ಅಪ್ಪಾಜಿ ನಾನು ಕೂಡ ಹೊರಡ್ತೀನಮ್ಮ, ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅವರು ಹೊರಡ್ತಾಯಿದ್ರು. ಅಪ್ಪಾಜಿ ಹೊರಡುವಾಗ ಅಪ್ಪುಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡೆಲ್ಲ ಕೊಡ್ತಾಯಿದ್ರು. ಅಪ್ಪುನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾನೆ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಅಪ್ಪು ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಲ್ಲ ಚಿಲ್ಲರೆ ಕಾಸಲ್ಲಿ ಬಂದ್ಬಿಡ್ತು ನೋಡು, ನನ್ ಜೋಬಕ್ಕೆ ಬಂದ್ಬಿಡ್ತು. ಇಲ್ಲಿ ನೋಡು, ಇಲ್ಲಿ ಬಸ್ಸಲ್ಲಿ ಎಷ್ಟು ಬೇಕಿನ್ನ ಎಷ್ಟು ಬೇಕು ತಗೋ, 0035 ಎಷ್ಟು ಬೇಕು ತಗೋ, ನೀನೇ ತಗೋ. ನೀನ್ ಎಷ್ಟು ಬೇಕು ತಗೋ ತಗೋ, ಇಟ್ಕೋ. ಮನೆಗೆ ಬರ್ತಾ ಬಂದೀಗ ಅಲ್ಲ ಕೊಟ್ಬಿಡು, ಬೇಡ ಏನಂತಿರೋನು ಸಾಕು ಅಪ್ಪು, ಸಾಕು ಕೊಟ್ಬಿಡು. ಏನಂತಿರೋ ಮನೆಗೆ ಹೋಗಕ್ಕೆ ಇಟ್ಕೋ ಅಂತ. ಬಾಯಿಗೆ ಹಾಕೊಂಡು ಹೋಗು. ಇಲ್ಲ ಹಾಕೊಳ. ಬಸ್ಸಲ್ಲಿ ನನ್ನ ಹತ್ರ ಏನೂ ಇಲ್ಲ, ಸೈಕಲ್ ಅಲ್ಲಿ ಹೋಗೋಣ. ನನ್ ಗಾಡಿ ಇಲ್ಲ, ನನ್ನ ಹತ್ರ ಕಾಸು ಇಲ್ಲ. ನಿನ್ನ ಹತ್ರ ಐತಲ್ಲ ಕೊಡು. ಕಾರ್ ಆಯ್ತಾ? ಕಾರಿಲ್ಲ. ಕಾರಿಲ್ಲ. ಇದೇನಿದು? ಇದೇನಿದು? ಅದು ದುಡ್ಡು ದುಡ್ಡಲ್ಲ ಅಪ್ಪಾಜಿ, ಬಸ್ ಪಾಸ್. ಇವರು ಪಪ್ಪ ಅಂಗೂ ಅಷ್ಟೇ. ಏನೋ ಕೆಲಸದ ವಿಚಾರದ ಮೇಲೆ ಅಪ್ಪಾಜಿ ಬಂದಿದ್ದರು. ಹಾಗೆಯೇ ಪಪ್ಪ ಮಮ್ಮಿ ಅವರೆಲ್ಲರೂ ಊರಿಗೆ ಹೋಗ್ಬಿಟ್ಟು ಬಂದಿದ್ದರು. ಏನೋ ಕೆಲಸ ಇತ್ತು ಅಲ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹೀಗೆ ಅಪ್ಪಾಜಿ ಇಲ್ಲಿ ಬಂದಿದ್ದೀನಮ್ಮ ಬಾ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ರು. ಸರಿ ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ನಾನು ಹೋದೆ. ಸೊ ಹೀಗೆ ಒಂದಷ್ಟು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಮಾತಾಡಿಕೊಂಡು. ಆಮೇಲೆ ಇವಾಗ ಸಂಜೆ ಹಾಗೆ ಅಪ್ಪಾಜಿನೂ ಕೂಡ ಹೊರಡ್ತಾ ಇದ್ರಲ್ಲ, ಇನ್ನು ಅವರು ಹೊರಟ ಮೇಲೆ ನಾನು ಕೂಡ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಇತ್ತು ನಮ್ಮ ತಾತ ಬಂದಿದ್ದಾಗ. ಆಮೇಲೆ ನೆಕ್ಸ್ಟ್ ಡೇ ರಾಣಿ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ, ಅಂದರೆ ನನ್ನ ತಂಗಿ ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನನ್ನ ತಂಗಿ ಮನೆಯವರೆಲ್ಲರೂ ದೇವರಿಗೆ ಅಭಿಷೇಕ ಕೊಡಬೇಕು ಅಂತ ಅಂದ್ಬಿಟ್ಟೇನೋ ಅಂದ್ಕೊಂಡಿದ್ರಂತೆ. ಸೊ ಹಾಗಾಗಿ ನಮ್ಮನ್ನು ಕೂಡ ಬನ್ನಿ ಹೋಗಿ ಬರೋಣ ಅಂತ ಅಂದಿದ್ರು ಪಪ್ಪ ಮಮ್ಮಿ, ಜೀವನ, ನನ್ನ ಎಲ್ಲರನ್ನೂ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಹೀಗೆ ಹೋಗೋವಾಗ ಆನ್ ದ ವೇ ಅಂತೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫೈನಲಿ ಹೊರಟವಲ್ಲ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಖುಷಿಯಾಯಿತು. ಆಫ್ಟರ್ ಎ ಲಾಂಗ್ ಟೈಮ್ ಎಲ್ಲಾದರೂ ಈ ರೀತಿ ವಾತಾವರಣದಲ್ಲಿ ಹೋಗ್ತಾ ಇರೋದು ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗೆಯೇ ಬೆಳಗ್ಗೆ ಬೇಗನೆ ಮನೆ ಬಿಟ್ವಿ, ಆಲ್ಮೋಸ್ಟ್ ಒಂದು 6 ಗಂಟೆ ಹಾಗೇನೆ. ಇವಾಗ ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 7-7:15 ಆಗೋಗ್ಬಿಟ್ಟಿತ್ತು. ನಾವು ಹಂಗೂ ಅಂದ್ಕೊಂಡ್ವಿ ತುಂಬ ಲೇಟ್ ಆಗೋಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ನೋಡಿದ್ರೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಇನ್ನೂ ಅಲ್ಲಿ ಜನನೇ ಬಂದಿರಲಿಲ್ಲ. ನಾವೇ ಫಸ್ಟ್ ಆ್ಯಕ್ಚುಲಾಗಿ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಜಾಲಿ ರೈಡ್ ಇತ್ತು ಅಂತಲೇ ಹೇಳ್ಬೋದು. ಹೀಗೆ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದೊಳ್ಳೆ ಮಾತುಕತೆ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸೊ ಹೀಗೆ ಹೋಗೋವಾಗನೂ ಕೂಡ ಅಲ್ಲಿರೋ ವಾತಾವರಣ ಆಗಿರ್ಬೋದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಎಸ್ಪೆಷಲಿ ಈ ರೀತಿ ಎಲ್ಲಾದರೂ ಹೋಗೋವಾಗ, ಅದರಲ್ಲೂ ಕೂಡ ಈ ರೀತಿ ನೇಚರ್ ಎಲ್ಲ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಯೂಶ್ವಲಾಗಿ ನಾವೆಲ್ಲೂ ಈ ರೀತಿಯಾಗೆಲ್ಲ ಹೋಗೋದೇ ಇಲ್ಲ. ಹೀಗೆ ಆನ್ ದ ವೇ ಹೋಗ್ತಾ ಇರುವಾಗ ಅಲ್ಲಿ ಶಿವಗಂಗೆ ಬೆಟ್ಟದ ಮುಂದೆಯಿಂದನೇ ಹೋಗಬೇಕು. ಸೊ ಬರೋವಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡೋಣ ಹೇಗಾಗತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ನಿಜ ನನಗಂತೂ ತುಂಬಾ ಖುಷಿ ಆಯಿತು. ನಾವು ಯಾವಾಗ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು ಅಂತ ಅಂದರೆ ಆಲ್ಮೋಸ್ಟ್ ಒಂದು
8 ವರ್ಷದ ಮೇಲೇ ಆಗೋಯ್ತು ಅಂತ ಅಂದ್ಕೊಳ್ತೀನಿ. ನಾನು ಜೀವನ ಜೊತೆ ಆ್ಯಕ್ಚುಲಾಗಿ ಫಸ್ಟ್ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು. ಅದಕ್ಕೆ ಮುಂಚೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿದ್ವೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಜೀವನ್ ಇಬ್ಬರು ಹೋಗಿದ್ವಿ. ಅದೇ ಫಾರ್ ದ ಫಸ್ಟ್ ಟೈಮ್ ನಾನು ಜೀವನ್ ಇಬ್ಬರು ಈ ಒಂದು ಜಾಗಕ್ಕೆ ಇಬ್ಬರೇ ಹೋಗಿದ್ದು ಅಂತ ಅಂದರೆ ಮದುವೆಗೂ ಮುಂಚೆ. ನಾವೆಲ್ಲೂ ಹೊರಗಡೆ ಆ ಥರ ಎಲ್ಲ ಓಡಾಡಿದ್ದೇ ಇಲ್ಲ. ಬಟ್ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ವಿ. ಅದೊಂದು ಮೆಮೊರಿ ಚೆನ್ನಾಗಿತ್ತು. ಅದನ್ನು ಹೀಗೆ ಹೇಳ್ಕೊಂಡು ನನ್ನ ತಮ್ಮನ ಹತ್ರ ಮಾತಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಆಗ ನಾನು ಜೀವನ ಆಲ್ಮೋಸ್ಟ್ ಒಳ್ಕಲ್ ತೀರ್ಥ ಇದೆಯಲ್ಲ ಅಲ್ಲಿವರೆಗೂ ಕೂಡ ಹೋಗಿದ್ವಿ. ಅದಕ್ಕೆ ಮೇಲೂ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಬಿಕಾಸ್ ನಾವು ಹೋದಾಗ್ಲೇ ಆಗ ಒಂದು 10 ಗಂಟೆ ಏನೋ ಆಗಿತ್ತು. ದೇವ್ರ ದರ್ಶನ ಮಾಡಿಕೊಂಡು ನಾವು ಒಳ್ಕಲ್ ತೀರ್ಥ ಹತ್ರ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಅಲ್ಲಿಂದ ಮೇಲೆ ಹೋಗಬೇಕು ಅಂದ್ರೆಲ್ಲ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವಾಗ ನಾವು ಹೋಗಿರಲಿಲ್ಲ. ಸೊ ಇದ್ರ ಬಗ್ಗೆ ಹೀಗೆ ಮಾತಾಡಿಕೊಂಡು ಆಮೇಲೆ ಶಿವಗಂಗೆ ಬೆಟ್ಟದಲ್ಲಿರೋ ಶಿವಲಿಂಗಕ್ಕೆ ತುಪ್ಪ ಅಭಿಷೇಕ ಮಾಡಿದ್ರೆ ಅದು ಬೆಣ್ಣೆ ಆಗುತ್ತೆ ಅಂತೆಲ್ಲ ನಮ್ಮ ಅಪ್ಪನೂ ಕೂಡ ಅದೊಂದಷ್ಟು ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು. ಸೊ ಅದನ್ನು ಹೀಗೆ ಕೇಳಿಕೊಂಡು ಆಮೇಲೆ ನಾವು ಕೂಡ ರಾಣಿಯವರ ಮನೆ ದೇವರಿಗೆ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಂದಿದ್ದೇ ಗೊತ್ತಾಗಲಿಲ್ಲ, ತುಂಬ ಬೇಗ ಬಂದುಬಿಟ್ವಿ. ಹಾಗೆಯೇ ಇವಾಗ ದೇವಸ್ಥಾನ ಕೂಡ ರೀಚ್ ಆದ್ವಿ. ರಾಣಿಯವ್ರ ಮನೆ ದೇವ್ರು ಬಂದುಬಿಟ್ಟು ಆ್ಯಕ್ಚುಲಾಗಿ ಆಂಜನೇಯ ಸ್ವಾಮಿ. ಇಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಬಟ್ ದೂರ ಅಂತ ಅನಿಸ್ಲೇ ಇಲ್ಲ ನಮಗೂ. ತುಂಬ ಚೆನ್ನಾಗಿತ್ತು ರೈಡ್ ಅಂತೂ. ಅಪ್ಪು ಅಂತೂ ಫುಲ್ಲು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಜೀವನ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಜೀವನ್ ಬರೋದಕ್ಕಾಗಲಿಲ್ಲ. ಅವತ್ತು ಅವ್ರಿಗೆ ಆಫೀಸ್ ರಜಾ ಇರಲಿಲ್ಲ. ಸ್ಯಾಟರ್ಡೇ ನಾವು ಬಂದಿದ್ದು. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತು ಗೊತ್ತಾ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ನೋಡ್ಬೋದು ಮನೆ ದೇವರು ಆಂಜನೇಯ ಸ್ವಾಮಿ, ರಾಣಿಯವ್ರ ಮನೆ ದೇವರು ತುಂಬಾ ಚೆನ್ನಾಗಿತ್ತು. ಅಭಿಷೇಕಕ್ಕೆ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಬಂದಿತ್ತು. ಅಭಿಷೇಕ ಎಲ್ಲನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. विचित्य धीरनामानि कृत्वा कुलदेवता रामाञ्जनेय देवताभ्यो नमः नित्यविश्वं करेषणम् ईश्वरेकं सर्वभूता ಅಭಿಷೇಕ ಎಲ್ಲ ದೇವ್ರದ್ದು ತುಂಬಾ ಚೆನ್ನಾಗಾಯಿತು. ಹಾಗೆಯೇ ನಾವು ಕೂಡ ಸ್ವಲ್ಪ ಬೇಗನೆ ಬಂದಿದ್ದು ತುಂಬ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ದೇವರ ಅಭಿಷೇಕನ ನಾವು ನೋಡಿದ್ವಿ. ಹಾಗೆಯೇ ಇವಾಗ ದೇವರ ಅಲಂಕಾರ ಮಾಡೋದಕ್ಕೆ ಅಂತ 1 hour ಟೈಮ್ ತೊಗೊಂಡಿದ್ದಾರೆ. ಇನ್ನು ಹೊರಗಡೆ ಬಂದರೆ ಅಲ್ಲಾಗಲೇ ತುಂಬ ಜನ ಬಂದಿದ್ದರು. ಹಾಗೆಯೇ ಪೂಜೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಚರ್ಪೆಲ್ಲ ಮಾಡ್ತಾಯಿದ್ರು. ನಾವು 3 ಕಡೆ ಎಲ್ಲ ಇದನ್ನು ಮಾಡ್ತಾಯಿದ್ರು. ಆಫ್ಟರ್ ಎ ಲಾಂಗ್ ಟೈಮ್ ನಿಜ ಹೇಳಬೇಕು ಅಂತ ಅಂದರೆ ಹಳ್ಳಿಗಳ ಕಡೆ ಮಾಡೋ ಅಂತಹ ಚರ್ಪನ್ನ ನಾನು ಇವತ್ತು ಟೇಸ್ಟ್ ಮಾಡ್ತೀನಿ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ನಮ್ಮೂರಲ್ಲಿ ಚರ್ಪ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದರೆ ಟೇಸ್ಟ್ ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ
ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆಯೇ ಇಲ್ಲಿ ಚರ್ಪೆಲ್ಲ ಮಾಡ್ತಿದ್ರಲ್ಲ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ. ಅಂದರೆ ಯಾರು ಹೊರಗಡೆಯವರು ಬೇರೆಯವರು ಅಥವಾ ದೇವಸ್ಥಾನದವರು ಮಾಡ್ತಾರೆ ಆ ಥರ ಅಲ್ಲ. ಅಂದರೆ ಯಾರೋ ಮನೆಗೆ ಇವತ್ತು ದೇವರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಅವರು ಬಂದು ಈ ಥರ ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆಯೇ ರಾಣಿಯವರ ಅತ್ತೆ ಮಾವನೂ ಕೂಡ ಅಷ್ಟೇ ಇಲ್ಲಿ ಹಲಸಿನಣ್ಣು ಬಾಳೆಹಣ್ಣು ಎಲ್ಲನೂ ಕೂಡ ತೊಗೊಂಡು ಬಂದು ಅವರು ಕೂಡ ಚರ್ಪಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ 2 ಮನೆಯವರು ಸೇರಿಬಿಟ್ಟು ಒಂದೇ ಇದರೊಳಗೆ ಚರ್ಪನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋವಾಗ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ಯಾರಂತಲೇ ಗೊತ್ತಿಲ್ಲ, ಬಟ್ ಆಲ್ಸೋ ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲರೂ ಒಟ್ಟಿಗೆ ಈ ಥರ ಒಂದು ಕೆಲಸನ ಹಂಚ್ಕೊಂಡು ಮಾಡೋದಿದೆಯಲ್ಲ ಒಂಥರ ಚೆಂದ ಅಂತ ಅನ್ನಿಸ್ತು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಆಲ್ಮೋಸ್ಟ್ ದೇವರ ಅಲಂಕಾರ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇಲ್ಲಿ ಚರ್ಪು ಕೂಡ ರೆಡಿಯಾಗಿತ್ತು. ಎಲ್ಲರೂ ಸೇರಿಕೊಂಡು ಹಲಸಿನಣ್ಣ ಬಿಡಿಸಿದ್ದಾಗಿರ್ಬೋದು, ಅದಾದಮೇಲೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಿಡಿಸಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇ ಆಗಿರ್ಬೋದು. ಈ ರೀತಿ ಎಲ್ಲ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನ್ನಿಸ್ತಿತ್ತು. ಈ ಥರ ಬೆಂಗಳೂರಲ್ಲಿ ಯೂಶಲಾಗಿ ಯಾರೂ ಮಾಡಲ್ಲ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಥರನೇ ಇರ್ತಾರೆ ಅಲ್ವಾ ಯಾರಾದ್ರೂ. ಬಟ್ ಇಲ್ಲಿ ಆ ಥರ ಅಲ್ವೇ ಅಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಇವ್ರಿಗೆ, ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಮಾತಾಡ್ತಾ ಹಾಗೆ ವಿಷಯಗಳೆಲ್ಲ ಶೇರ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಪೂಜೆಗೆ ಚರ್ಪಿಗೆಲ್ಲ ರೆಡಿ ಮಾಡಿಕೊಂಡ್ರು. ಸೊ ಅಲ್ಲಿ ಚರ್ಪಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇನ್ನೊಂದು ದೇವಸ್ಥಾನ ಇದೆ, ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನ. ಸೊ ಅಲ್ಲಿಗೆ ಬಂದ್ವಿ. ಇದು ಕೂಡ ಅಷ್ಟೇ ಇವ್ರ ಮನೆ ದೇವರೇನೇ, ಅಂದರೆ ರಾಣಿಯವ್ರ ಮನೆ ದೇವರು. ಸೊ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ಪೂಜೆಗೆ ಮಡ್ಲಕ್ಕಿಗೆ ಎಲ್ಲನೂ ಆಂಟಿ ತೊಗೊಂಡು ಬಂದಿದ್ರು. ಸೊ ಎಲ್ಲನೂ ದೇವರಿಗೆ ಕೊಟ್ಬಿಟ್ಟು ನಾವು ಒಂದು 5-10 ನಿಮಿಷ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಅಲಂಕಾರ ಎಲ್ಲ ಮಾಡ್ಕೊಳ್ತಾಯಿದ್ರು. ಇನ್ನೂ ಕೂಡ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹೀಗೆ ಪೂಜೆ ಸ್ಟಾರ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಹಾಗೆ ಅಲ್ಲಿ ಅಲಂಕಾರ ಮಾಡಿದ್ರಲ್ಲ, ಅಂದರೆ ಉತ್ಸವ ಮೂರ್ತಿ ಹೋಗುತ್ತೆ ಅಲ್ವಾ. ಸೊ ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನನಗಂತೂ ಪರ್ಸ್ನಲಿ ವಿಷ್ಣು ರಾಮ ಅಂದರೆ ತುಂಬ ಇಷ್ಟ. ಸೊ ಅದನ್ನು ನೋಡಿದ ತಕ್ಷಣ ನನಗೊಂಥರ ಗುಡ್ ವೈಬ್ಸ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗೆ ಜೀವನ್ಗೆ ಕೂಡ ವಿಡಿಯೋ ಕಾಲ್ ಮಾಡಿ ಅವ್ರಿಗೂ ಕೂಡ ದೇವ್ರ ದರ್ಶನ ಮಾಡಿಸ್ದೆ. ಸೊ ಅವ್ರು ಬಂದಿದ್ರಂತೂ ತುಂಬ ಇಷ್ಟಪಡ್ತಿದ್ರು, ಬಟ್ ಆಗಲಿಲ್ಲ ಬರೋದಕ್ಕೆ. ಇನ್ನೂ ನಾನು ನಿಮ್ಗೆ ಹೇಳ್ದೆ ಅಲ್ಲ ಆಗಲೇ, ಅಲ್ಲಿ ದೇವಸ್ಥಾನದ ಹತ್ರ ಒಬ್ಬರು ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಅದಕ್ಕಾಗಿ ಇವಾಗ ಮೆರವಣಿಗೆನ ಕೂಡ ದೇವ್ರ ಹತ್ರ ತೊಗೊಂಡು ಹೋಗ್ತಾರೆ. ಅಂದರೆ ಮೇನ್ ಆಂಜನೇಯ ದೇವಸ್ಥಾನ ಏನಿದೆ ಅಲ್ಲಿಗೆ ಮೆರವಣಿಗೆ ಕೂಡ ತೊಗೊಂಡು ಹೋಗ್ತಾರೆ. ನಿಜ ನಾವು ಒಂಚೂರು ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಪಪ್ಪ ಹಾಗೆಯೇ ನನ್ನ ತಮ್ಮನೂ ಕೂಡ ದೇವ್ರ ಮೆರವಣಿಗೆಗೆ ಅಂತ ಅಂದ್ಬಿಟ್ಟು ಒಂದು ಸಾಥ್ ಕೊಟ್ಟರು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವ್ರಿಗೆ ಅದು ಗೊತ್ತಿರಲಿಲ್ಲ ಅಂತ ಹೇಳ್ಬೋದು. ಸೊ ಅವರಂತೂ ತುಂಬ ಖುಷಿಯಾದರು. ನನ್ನ ತಮ್ಮ ಅಂತೂ ಫಾರ್ ದ ಫಸ್ಟ್ ಟೈಮ್ ಈ ಥರ ಉತ್ಸವ ಮೂರ್ತಿನ ಅದು ಎತ್ಕೊಂಡಿದ್ದು ಅಂತ ಅಂದರೆ ಅವನು ಅಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದ. ಸೊ ಈಗ ಹೊರಗಡೆ ದೇವ್ರನ್ನ ತೊಗೊಂಡು ಬಂದಿದ್ದ ತಕ್ಷಣ ಆಂಜನೇಯ ಸ್ವಾಮಿನ ಅಲ್ಲಿ ಒಂದು 4 ಜನ ಉತ್ಸವ ಮೂರ್ತಿನ ತೊಗೊಂಡು ಆಂಜನೇಯ ದೇವಸ್ಥಾನದ ಹತ್ರ ತೊಗೊಂಡು ಹೋದರು. ನಾನು ನನ್ನ ತಂಗಿ ನಮ್ಮಮ್ಮ ಆಮೇಲೆ ರಾಣಿಯವ್ರ ಅತ್ತೆ ಎಲ್ಲರೂ ಕೂಡ ಹೀಗೆ ಶಾರ್ಟ್ಕಟ್ಟಲ್ಲಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಎಸ್ಪೆಷಲಿ ಈ ರೀತಿ ಹಳ್ಳಿಗೆ ಬಂದು ಅವರ ಒಂದು ಕಲ್ಚರ್ ಏನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಪೂಜೆನೂ ಅಷ್ಟೇ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಾಯಿತು. ಇನ್ನು ಇವಾಗ ಆ ದೇವ್ರ ಮೆರವಣಿಗೆ ಕೂಡ ಹೋಯಿತು. ನಾವು ಕೂಡ ಈ ಕಡೆ ಶಾರ್ಟ್ಕಟ್ಟಿಂದ ಇನ್ನೊಂದು ರೋಡ್ ಇದೆ ಅಂತ ಆಂಟಿ ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾನು ನನ್ನ ತಂಗಿ ನಮ್ಮಮ್ಮ ಆಮೇಲೆ ಆಂಟಿ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಾ, ಇಲ್ಲಿ ಚಪ್ಪಲಿ ಹಾಕೊಂಡಿದ್ಯಲ್ಲ, ಹಿಡ್ಕೊ ಬಾ ಅವನ್ನ. ಜೇಜಿ ಬಂದ್ಬಿಟ್ಟು
ನಾವು ಹೋಗಿ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇವಾಗ ಆಂಜನೇಯ ಸ್ವಾಮಿಗೂ ಕೂಡ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ವಿಡಿಯೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವೋ ಏನೋ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಇಲ್ಲಿ ಒಂದಷ್ಟು ಏನೇನೋ ಪೂಜೆಗಳೆಲ್ಲ ಮಾಡಿದ್ರು, ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ಹಾಗೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಕೂಡ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು, ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ.
ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಆಂಜನೇಯ ಸ್ವಾಮಿ ಮೇಯ್ನ್ ವಿಗ್ರಹ ಏನಿದೆ ಅದು ಬಂದುಬಿಟ್ಟು ಮೇಯ್ನ್ ಡೋರಿಗೆ ಸ್ವಲ್ಪ ಕ್ರಾಸ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಇದು ಯಾಕೆ ಹೀಗಿದೆ ಆಂಟಿ ಅಂತ ಕೇಳಿದೆ, ಬಟ್ ಅದಿರೋದೇ ಉದ್ಭವ ಮೂರ್ತಿ ಆ ರೀತಿಯಾಗಿ ಅಂತೆ. ಸೊ ತುಂಬ ಖುಷಿಯಾಯಿತು. ಅವರವರ ಊರಲ್ಲಿ ಯಾವ್ಯಾವ ರೀತಿ ಕಲ್ಚರ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅದನ್ನೆಲ್ಲ ಒಂಥರ ನೋಡಿ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಇವಾಗ ದೇವ್ರ ದರ್ಶನ ಕೂಡ ಆಯಿತು. ಹಾಗೆಯೇ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಜನ ಸೇರಿಬಿಟ್ಟಿದ್ರು. ಅದೊಂಥರ ರಶ್ ಆಗೋಯ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 11 ಗಂಟೆ ಹಾಗೆ ತುಂಬ ಜಾಸ್ತಿ ಜನ ಸೇರಿಬಿಟ್ಟಿದ್ರು. ಹಾಗೆಯೇ ನಮಗೂ ಕೂಡ ದೇವ್ರ ದರ್ಶನ ಆಗಿರ್ಬೋದು, ಪೂಜೆ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಸಿಕ್ತು ಅಂತಲೇ ಅನ್ನಿಸ್ತು. ಇವಾಗ ರಾಣಿ ಬಂದು ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ ದೇವಸ್ಥಾನದಲ್ಲಿ. ಒಂದಷ್ಟು ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮನ ಕೊಟ್ಟಲು. ನಮಗೆ ಇವಾಗ ಲಾಸ್ಟಲ್ಲಿ ಕೊಡ್ತಾ ಇದ್ದಾಳೆ. ಇನ್ನೇ ನಾವು ಕೂಡ ಹೊರಡಬೇಕಲ್ವ. ಇನ್ನು ಅವರು ಅವ್ರ ಮನೆಗೆ ಹೊರಟ್ಬಿಡ್ತಾರೆ ಕಾರಲ್ಲಿ, ನಾವು ನಮ್ಮಪ್ಪ ಜೊತೆ ಹೊರಡ್ತೀವಿ. ನಿಜ ನಾನು ಬಂದಿಲ್ಲ ಅಂದಿದ್ದರೆ ಇವತ್ತಿನ ಡೇ ನಾನು ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ. ನನಗಂತೂ ದೇವಸ್ಥಾನಕ್ಕೆ ಹೋಗಿ ಒಂದು ತುಂಬ ಖುಷಿಯಾಗಿತ್ತು. ಜೊತೆಗೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಸೈಲೆನ್ಸ್ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ನಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಅನ್ನಿಸ್ತು. ಈಗ ಎಲ್ಲರೂ ಕೂಡ ಅರ್ಶಿನ ಕುಂಕುಮ ತೊಗೊಂಡು ಆಮೇಲೆ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಟೈಮ್ ಪಾಸ್ ಮಾಡಿ ಆಮೇಲೆ ಮನೆಗೆ ಹೊರಟ್ವಿ. ಹಾಗೆ ಆನ್ ದ ವೇ ಹೋಗುವಾಗ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ದೇವಸ್ಥಾನ ಬಿಟ್ಟಾಗಲೇ ಟೈಮ್ ಆಗಲೇ 12:30 1 ಗಂಟೆ ಆಗಿತ್ತು. ಇನ್ನು ನಾವು ಅಲ್ಲಿ ಶಿವಗಂಗೆ ಬೆಟ್ಟಕ್ಕೆ ಅಲ್ಲಿ ಬೆಟ್ಟ ಹತ್ತೋದು ಒಂದು ಕಷ್ಟ ಆಗ್ತಾಯಿತ್ತು. ಇನ್ನೊಂದು ಅಷ್ಟು ಬಿಸಿಲಲ್ಲಿ ನಿಜ ಯಾರಿಗೂ ಸ್ಟ್ರೆಂತ್ ಇರಲಿಲ್ಲ. ನಮ್ಮಪ್ಪ ನನ್ನ ತಮ್ಮ ಅಂತೂ ಹೋಗೋಣ, ಇಲ್ಲಿವರೆಗೂ ಬಂದಿದ್ದೀವಿ, ಹೋಗೋಣ ಅಂತಿದ್ರು. ಬಟ್ ನಮಗೇನೆ ಆಗ್ತಿರ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಶಿವಗಂಗೆ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ನಿಜ ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಶಿವಗಂಗೆ ಬೆಟ್ಟಕ್ಕೊಂದು ಹೋಗೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು ಅಷ್ಟೇನೆ. ಇನ್ನು ನಾವು ಅವತ್ತಿನ ದಿನ ಮನೆಗೆ ಬರೋ ಅಷ್ಟೊತ್ತಿಗೆ 3:15 ಆಗಿತ್ತು. ಇನ್ನು ಮನೆಗೆ ಬಂದು ನಾನು ವಿಡಿಯೋ ಮಾಡೋ ಅಷ್ಟು ನನಗೆ ಮೂಡಿರಲಿಲ್ಲ. ಹಾಗಾಗಿ ನಾನು ಮತ್ತೆ ಏನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.